ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗಿದೆ ಅನ್ನುವಂತ ವಿಚಾರ ಈಗ ಮಾತ್ರ ಅಲ್ಲ, ಮೊದಲಿನಿಂದಲೂ ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಜಿಎಸ್ಟಿ ಕಟ್ಟೋದ್ರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಪರ್ಯಾಯವಾಗಿ ನಮಗೆ ಕೊಡಿ ಅಂತ ಹೇಳ್ತಿದ್ದೇವೆ, ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ಬೇಕಾದ್ರೆ ನಮಗೆ ಕೇಂದ್ರ ಸರ್ಕಾರ ಕಂಡೀಷನ್ ಹಾಕ್ಲಿ, ಸಿಎಂ ಏನು ತೀರ್ಮಾನ ತೆಗೆದುಕೊಳ್ತಾರೋ ನೋಡೋಣ ಅನ್ನುವಂತ ಮಾತನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಹೇಳಿರೋದು. ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಜಿಎಸ್ಟಿ ತೆರಿಗೆ ಕಟ್ಟುವಂತ ನಿಟ್ಟಿನಲ್ಲಿ. ಆದ್ರೆ ಪರ್ಯಾಯವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಬರ್ತಾ ಇಲ್ಲ ಅನ್ನುವಂಥದ್ದು ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಹೌದು, ನಾವು ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೇವೆ. ಕರ್ನಾಟಕ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮಗೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇರೋದು. ನಾವು ಕೂಡ ಅಭಿವೃದ್ಧಿ ಆಗಬೇಕಲ್ವಾ. ಇವತ್ತು ಜನ ಹೇಳ್ತಾರೆ ಅದು ರಸ್ತೆ ಆಗಲಿಲ್ಲ, ಈ ರಸ್ತೆ ಆಗಿ. ಬೆಂಗಳೂರು ಪಟ್ಟಣದಲ್ಲಿ ತಮಗೆ ಗೊತ್ತಿದ್ದಾಗೆ ಬೇಕಾದಷ್ಟು ರಸ್ತೆಗಳಾಗಬೇಕು ಅಂತೆಲ್ಲ ಡಿಮ್ಯಾಂಡ್ ಹೇಳ್ತಾರೆ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣ ನಮ್ಗೆ ಕೊಟ್ಟರೆ ಅಭಿವೃದ್ಧಿಗೆ ಅದನ್ನೆಲ್ಲ ಉಪಯೋಗಿಸ್ತೀವಿ. ಅವ್ರು ಕಂಡೀಷನ್ ಹಾಕಿ ಕೊಡಲಿ, ದಿಸ್ ಮನಿ ಹ್ಯಾಸ್ ಟು ಬಿ ಸ್ಪೆಂಟ್ ಓನ್ಲಿ ಆನ್ ಡೆವಲಪ್ಮೆಂಟ್ಸ್ ಅಂತ ಬೇಕಾದ್ರೆ ಕಂಡೀಷನ್ ಹಾಕಿ ಕೊಡಲಿ, ಕೊಡಬೇಕಲ್ಲ. ದೆಹಲಿಯಲ್ಲಿ ಇದ್ರ ಬಗ್ಗೆ ಮತ್ತೆ ಪ್ರತಿಭಟನೆ ಮಾಡಲಾಗುತ್ತೆ, ನೋಡೋಣ. ನಮ್ಗೆ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು